ನನಗೆ ಜೀವಂತವಾಗಿದ್ದಾರೆ. ಎಲ್ಲದಕ್ಕೆ ನಾವು ಪ್ರತಿ ವರ್ಷ ಮತ್ತೆ ನಾಳೆ ಎಲ್ಲ ನಾನು ಅವ್ರನ್ನ ಸಾಕಿ ಅವ್ರ ಅವ್ರ ಆ ಒಂದು ಆಸೆ ತಾಯಿ ಯಾವಾಗ ಆಸೆ ಅದನ್ನ ನಾಳೆ ಕೂಡ ತೆಗೆದುಕೊಳ್ತಾ ಇದೆ. ನಮ್ಮ ಸಹಕಾರ ವಿಶೇಷವಾಗಿ ಅವರೇ ರಾಮ ಆಗಿದ್ದಾರೆ, ನನಗೆ ರಾಮ ಅಂತ ಇದ್ದಾರೆ. ಹಾಗಾಗಿ ಜೀವನ ತುಂಬ ಖುಷಿ ಆಗಿದೆ. ಆಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಕೀರ್ತಿ ನಮ್ಮ ಅಕ್ಕಗಳು ಎಲ್ಲ ಒಟ್ಟಿಗೆ ಇದ್ದವರು. ನಮ್ಮ ತಾಯಿ 23 ವರ್ಷ ಅವರೇನು ನಾವು ಓಡಾಡ್ತಿದ್ರು ಅವರನ್ನು ಜೋಡಿ ತುಂಬ ನಾವು 4 ಜನ ಮಕ್ಕಳು ತುಂಬ ಸಫರ್ ಮಾಡ್ತೀವಿ. ಅವ್ರು ನಾವು ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಆ ವರ್ಷದ ಬರ್ತಾ ಇರ್ತೀವಿ. ಬಟ್ ನಾನು ಹುಟ್ಟಿದ ಬಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ. ನಮ್ಮ ಅಕ್ಕ ತಂಗಿ ಎಲ್ಲ ಸೇರಿ ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಾರೆ. ನಮ್ಮನ್ನ ಬಿಟ್ಟೋಗ್ತಾ ಇಲ್ಲ, ಇಲ್ಲಿಗೆ ಹೇಳ್ಕೊಂಬರೋದು. ಅಮ್ಮನಿಗೆ ಯಾವಾಗಲೂ ಇಲ್ಲ, ಯಾವಾಗಲೂ ಹೇಳೋದು ನೀವು ಒಳ್ಳೇದು ಮಾಡ್ತಾರೆ ಹಂಗೆ ಆಗ್ತಾ ಇದೆ. ಎಲ್ಲರೂ ನಿಮ್ಮನ್ನ ಬ್ಲಾಕ್ ಗೋಬ್ರಾ ಅಂತ ಕರೀತಿದ್ರು, ದುನಿಯಾ ವಿಜಿ ಅಂತ ಕರೀತಿದ್ರು, ಈಗ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಬಟ್ ನಾವೇನೋ ಕೇಳ್ಪಟ್ವಿ, ನನಗೆ ವಿಜಿ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿರ್ತದ್ದು ಇವತ್ತು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿತು ಅಂತ ಇದ್ದೀನಿ. ಹೌದು, ನನ್ನ ಹೆಸರು ವಿಜಯ್ ಕುಮಾರ್. ಸೊ ಹಾಗಾಗಿ ಅಮ್ಮ ತಾಯಿಯ ಜೈಲು ಪಾಠಪ್ಪ ಎಲ್ಲರೂ ಕೇಳ್ಕೊ ಅಂದರೆ ವಿಜಯ್ ಅಂತ ವಿಜಯ್ ಕುಮಾರ್ ಎಲ್ಲಾದ್ರೂ ಚೆನ್ನಾಗಿರುತ್ತೆ. ಆ ಹೆಸರನ್ನ ವಿಜಯ್ ಕುಮಾರ್ ಅಂತ ತಾವೇ ನಮಗೆಲ್ಲ ಅವರೇ ಹುಟ್ಟಿರೋರು. ನಮಗೆ ವಿಜಯ್ ಕುಮಾರ್ ಹೌದಾ ಗೊತ್ತಾಗಿದೆ. ದಯಮಾಡಿ ಎಲ್ಲರೂ ವಿಜಯ್ ಕುಮಾರ್ ಅಮ್ಮ ಇನ್ನೊಂದು ಎಲ್ಲರ ಆಸೆ. ನಮಗೆ ನಾವೆಲ್ಲ ಅನ್ಕೊಂಡಿದ್ದೆ ನಾವೆಲ್ಲ ನಾವು ಇವಾಗ ದೇವ್ರನ್ನ ನೋಡಿ ನಮ್ಮ ತಾಯಿ ಸರಿಗೆ ಮಾತಾಡ್ತಾರೆ. ಅದ್ರ ಜೊತೆ ನಾನು ಎಲ್ಲೂ ಕಾಣಿಲ್ಲ. ಸೊ ಹಾಗಾಗಿ ನಾವು 10 ಜನ ನೋಡಿಲ್ಲ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಈಗ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಿ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ 2 ಕಣ್ಣಿದ್ದಂಗೆ ತುಂಬ ಕಷ್ಟ ಆಗುತ್ತೆ. ಕಣ್ಣು ಹೋಗ್ತಾ ಇದೆ. ಚೆನ್ನಾಗಿ ಕೂಡ ಆಗುತ್ತೆ. ಯಾವಾಗಾದ್ರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಅವ್ರ ಸಮಾಧಾನ ಮಾಡ್ತಾರೆ. ಇವಾಗಲೂ ಅಮ್ಮ ಬೇಕು ಚಿಂತೆ ಮಾಡ್ತಾರೆ. ಯಾಕೆ ಇಲ್ಲ ಈಗ ಅಮ್ಮ ತುಂಬ ಆಯ್ತಾ ತುಂಬ ದುಃಖ ಆದಾಗ ನಮ್ಮ ಅಮ್ಮನೇ ಇರ್ತಾರೆ. ನನಗೆ ಮಾಡಂತ ನನಗೆ ಬೇಕು ಅಂತ ಫೋನ್ ಮಾಡಿ ಕೇಳಿ ನಮ್ಮ ತುಂಬ ನಾನು ಬರ್ತಾ ಇದ್ದಾರೆ. ಯಾವ ಅಡುಗೆ ಹೌದಾ ಎಲ್ಲ ಅವರೆಲ್ಲ ಎಲ್ಲರೂ ಚೆನ್ನಾಗಿದೆ. ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ಬಂದಾದ್ಮೇಲೆ ಇವತ್ತು ತಾಯಿ ತಂದೆ ಮಕ್ಕಳಾಗ್ತಾರೆ. ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಂಡು ಯಾವ ದೋಷನೂ ಬರಲ್ಲ. ಯಾವ ಜಾಗದಲ್ಲಿ ಯಾವ ದೋಷ ಆಗಿರ್ತಾರೆ ತಾಯಿ ತಂದೆ ಎಲ್ಲ ಮಾಡಿದ್ದಾರೆ. ಎಲ್ಲೋ ಹೋಗಿ ಶಾಸ್ತ್ರ ಕೇಳಿದಾಗ ಯಾವ ದೋಷ ಈ ದೋಷ ಯಾವುದು ದುರಾಚಾರ ಇದು ದುರಾಚಾರ ಶಾಂತಿ ಮಾಡ್ಬೇಕು ಕೂಡ ತಾಯಿ ತಂದೆ ಚೆನ್ನಾಗಿ ನೋವು ಮಾಡಿದ್ರೆ 10 ವರ್ಷ ಕಳಿಸ್ಕೊಟ್ರೆ
ದೋಷಗಳು ಇರೋದು. ಈ ಜಾಗನ ನೀವು ಜಾಗದಲ್ಲೂ ನೋಡಿದ್ದೀರಿ, ಅವ್ರು ಬಂದು ಇದ್ರಾಗೂ ನೋಡಿದ್ದೀರಿ. ಅಂದ್ರೆ ನನ್ಗೆ ಹೆಂಗಸರು ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದ್ರೆ ಶಿಫ್ಟಿಂಗ್ ಮೋಡ್ ಇದೆ. ಎಲ್ಲ ಪಾಠ ಬರ್ತಾ ಇರೋದು ಅವಾಗ ಬರ್ತಾ ಇರೋದು ಟೆಕ್ನಾಲಜಿ. ಸಲಗ ಆದ ನಂತರ ವಿಮಾನಗಳು ಸಲಕರಿಗೂ ಟೆಕ್ನಿಕಲಿ ವ್ಯತ್ಯಾಸ ಕಾಣುತ್ತೆ. ಅದು ತಾವೇ ನೋಡಿ ಅಂದ್ರೆ ನಮ್ಮೆಲ್ಲ ಪ್ರಯತ್ನ ರಿಸಲ್ಟ್ ಯಾವಾಗಲೂ ಕಾಯ್ತಾರೆ. ನಾವು ನೋಡಿ ಈ ತರ ಮಾಡ್ಬೇಕು ಅಂತ ಅಂದ್ರೆ ಈ ತರ ಡಿಸೈನ್ ಏನು ಅಥವಾ ಸ್ಟಡಿ ಮಾಡಿದ್ರೆ ಏನಿಲ್ಲ. ನಾನು ಅನ್ಕೊಂಡ್ವಿ, ನಾನು ಟೀಮ್ ಎಲ್ಲ ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡುತ್ತೆ. ಅವತ್ತು ಬಂದರೆ ಒಂದು ದೇವಸ್ಥಾನ ಸಿದ್ಧ ನನಗೆ ಜನ್ಮ ಕೊಟ್ಟಿದ್ವಿ. ಅದು ಅವರು ವಿಶೇಷವಾಗಿ ಕಾಣಬೇಕು, ಅದು ಪ್ರಪಂಚದ ಕಮ್ಮಿ ವಿಶೇಷವಾಗಿ ಕಾಣಬೇಕು. ಯಾಕಂದರೆ ಇಡೀ ಪ್ರಪಂಚ ನೋಡುತ್ತೆ ಅವರು ಪ್ರಪಂಚಕ್ಕೆ ನಮಗಿರೋ ನಾಲೆಜ್ ಪ್ರಕಾರ ಇದು ಕೂಡ ಅನಿಸುತ್ತೆ ಒಂದೇ ತಾಯಿಯ ಉತ್ತರದ ವಿಚಾರದಲ್ಲಿ ಬರ್ತಡೆ ಆಚರಿಸ್ಕೊಳ್ತಾರೆ ಎಲ್ಲ ನಟರ ಪೈಕಿ ಇನ್ನೊಂದು ರೆಕಾರ್ಡ್ ಇದೆ. ಅಪ್ಪ ಅಮ್ಮ ಇದ್ದಾಗಲೂ ದುನಿಯಾ ವಿಜಯ್ ಅವ್ರ ಬರ್ಡೇನ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಈಗಲೂ ಸಹ ಅದೇ ತರನೇ ಹೌದಲ್ಲ. ಸರ್ ಇವತ್ತು ಒಂದೇ ಕೇಳ್ಕೊಂಡು ಇಷ್ಟಪಡ್ತೀನಿ. ಆದರೆ ಸೊಲ್ಪಿ ಕರೆ ಮೇಲೆ ಬರ್ತೀನಿ, ಅದೊಂದು ಡೇಟ್ ಅನೌನ್ಸ್ ಮಾಡಿ ಇಡೀ ಭೀಮಾ ಸಿನಿಮಾ ಇವತ್ತಿನ ಲಿರಿಕ್ಸ್ಗೆ ಮಾಡ್ತೀವಿ. ಅಂದರೆ ನಾವೇನೋ ಕಳ್ಕೊಂಡಿದ್ದೀವಲ್ಲ, ಇದು ಕಳ್ಕೊಂಡಿದ್ದೀವಿ ಅದನ್ನ ಮುಂದುವರಿಸಿಕೊಂಡು ಈಗ ಅದೇ ಈ ಕ್ರಿಶ್ಚಿಯನ್ ವಿಶೇಷಕ್ಕೆ ಎಲ್ಲ ಕಡೆ ಓಡಾಡಿ ಎಲ್ಲ ಓಡಾಡಿ ಎಲ್ಲ ಓಡಾಡ್ಕೊಂಡು ಫ್ರೆಂಡ್ಸು ಮಾತಾಡಿಸ್ಕೊಂಡು ಅದನ್ನು ನೆನಪ ಉಳ್ಕೊಂಡು ಇದು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಸತೀಶ್ ಒಂದು ಮನೆಗಳು